ನಮಸ್ಕಾರ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಮೋಟೋ ಡ್ರಿಫ್ಟ್ಗೆ. ಸೊ ಹಿಂದ್ಗಡೆ ನೋಡ್ತಾ ಇರೋ ಮೋಟೋ ಡ್ರಿಫ್ಟ್ ಗ್ಯಾರೇಜ್ ಸೆಕ್ಷನ್ ಒಂದು ಗ್ಯಾರೇಜು. ಸೊ ಮೋಟೋ ಡ್ರಿಫ್ಟ್ ಗ್ಯಾರೇಜ್ ಒಳಗಡೆ ನಮ್ಮ ಗಾಡಿ ಇದೆ. ಸೊ ಒಂದು ರೈಡ್ ಪ್ಲಾನ್ ಆಗ್ತಿದೆ. ಆ ಒಂದು ರೈಡ್ಗೆ ಬೇಕಾಗಿರೋಂಥ ಒಂದಷ್ಟು ಐಟಮ್ಸ್ ಹಾಕ್ಸೋಣ ಅಂತ ಬಂದಿರೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ಏನೇನು ಹಾಕ್ಸ್ತೀನಿ ಅಂತ ಕಂಪ್ಲೀಟ್ ಆಗಿ ಇವತ್ತು ತಿಳ್ಕೊತೀರಾ. ಏನೋ ಇವತ್ತು ಗಾಡಿಗಳೆಲ್ಲ ಕಮ್ಮಿ ಇದ್ದಾವೆ. ಜಸ್ಟ್ 4 ಗಾಡಿಗಳಷ್ಟೇ ಇವತ್ತಿರೋದು, ನಂದು ಸೇರಿಸಿ. ಸೊ ಒಂದಲ್ಲಿ BMW GS ಫಿಟ್ಟಿಂಗ್ಸ್ ನಡೀತಿದೆ. ಅದನ್ನು ಬಿಟ್ಟರೆ ಡೊಮಿನರ್ 400ಗೆ, ಅದನ್ನು ಬಿಟ್ಟರೆ ಇದಾವುದು ಹೊಂಡಾ ಹೈನಸ್. ಸೊ ಯೂಶ್ವಲಿ ಯಾವಾಗಲೂ ಗಾಡಿಗಳು ಜಾಸ್ತಿ ಇರ್ತವೆ ಇಲ್ಲಿ. ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ನೋಡಿದರೆ ಗೊತ್ತಿರುತ್ತೆ. ಸೊ ಲಾಸ್ಟ್ ಟೈಮ್ ತುಂಬ ಗಾಡಿಗಳು ತುಂಬ ಹೋಗಿದ್ದವು. ಬಟ್ ಇವತ್ತು ಗಾಡಿಗಳು ಕಮ್ಮಿ ಇದ್ದಾವೆ. ಸೊ ಅದು ನಮ್ಮ ಗಾಡಿಯ ಒಂದು ಫಿಟ್ಟಿಂಗ್ಸ್ ಬೇಗ ಆಗುತ್ತೆ. ಸೊ ಮೊದಲು ಇವಾಗ ಹ್ಯಾಂಡಲ್ ಬಾರ್ ಚೇಂಜ್ ಮಾಡ್ತಾ ಇದ್ದೀವಿ. ಬ್ರದರ್ ನಿಮ್ಮ ಹೆಸರು? ಅಬ್ದುಲ್. ಸೊ ಅಬ್ದುಲ್ ಅವರು ಹ್ಯಾಂಡಲ್ ಬಾರ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ. ಸೊ ಮೋಟೋ ಟಾರ್ಕ್ ಅಲ್ವಾ ಆಗ್ತಾ ಇರೋದು ಇವಾಗ. ಸೊ ಇದು ಬಂದು ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರು ನೋಡ್ಬೋದು. ಮೋಟೋ ಟಾರ್ಕ್ ಸ್ವಲ್ಪ ಕಂಫರ್ಟ್ ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರ ನಾರ್ಮಲ್ ಸ್ಟ್ಯಾಂಡರ್ಡ್ ಏನಿತ್ತು ಹ್ಯಾಂಡಲ್ ಬಾರು ಅದನ್ನ ರಿಮೂವ್ ಮಾಡಿಸ್ಬಿಟ್ಟು ಇದು ಹಾಕ್ಸ್ತಾ ಇದ್ದೇನೆ. ಇನ್ನು ಅದಾದ್ಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಹಾಕ್ತಾ ಇದ್ದೇನೆ, ಅಂದರೆ ಚಾರ್ಜಿಂಗ್ ಹೋಲ್ಡರ್, ಮೊಬೈಲ್ ಹೋಲ್ಡರು. ಸೊ ಇದು ಬಂದು ಬೆಬೋದು BM1 Pro ಅಂತ. ಸೊ ಇದ್ರದ್ದೇನೋ ತುಂಬ ವಿಶೇಷತೆ ಇದೆಯಂತೆ. ಸೊ ಅದನ್ನ ನಾನು ತಿಳಿಸ್ತೀನಿ ಆಮೇಲೆ. ಸೊ ಇವಾಗ ಆಗ್ತಾ ಇರೋದು ಬಂದು ಮೋಟೋ ಟಾರ್ಕ್ದು ಹ್ಯಾಂಡಲ್ ಬಾರು. ಸ್ವಲ್ಪ ಸ್ಟಾಕ್ಗಿಂತ ಸ್ವಲ್ಪ ಇದು ಸೈಜು ಜಾಸ್ತಿ ಇದೆ ಡೇಯಾ, ಅಂದರೆ ಇದು ರಾಡ್ದು ದಪ್ಪ ಬರುತ್ತೆ. ಗ್ರೇಸ್ ಮಾಡ್ಕೊಂಡ್ರು. ಅದು ಕ್ಲೀನ್ ಮಾಡ್ಬಿಟ್ಟೆ ನೆಕ್ಸ್ಟ್ ಹೊಸದಾಗಿ ಗ್ರೇಸ್ ಹಾಕ್ಬೋದಿತ್ತು. ಆಮೇಲೆ ಕ್ಲೀನ್ ಮಾಡ್ಬಿಟ್ಟಿದೆ. ಸೊ 3 ಜನ ಸೇರಿ ಹ್ಯಾಂಡಲ್ ಬಾರ್ ಹಾಕ್ತಿದ್ದಾರೆ. ಒಂದು ಹ್ಯಾಂಡಲ್ ಬಾರ್ ಹಾಕಕ್ಕೆ 3 ಜನ. A few moments later. ಫೈನಲಿ ನಮ್ಮ ಗಾಡಿ ರೆಡಿ ಆಗಿದೆ. ಸೊ ಇವಾಗ ಏನೇನು ಐಟಮ್ ಹಾಕಿದ್ದಾರೆ ಅಂತ ನಮ್ಮ ಬ್ರದರ್ ಹೇಳ್ತಾರೆ. ಬ್ರದರ್ ಹೇಳಿ, ಏನೇನು ಐಟಮ್ ಹಾಕಿದಾರೆ? ಅಣ್ಣ, ನಿಮ್ ಗಾಡಿಲಿ ಇವಾಗ ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರ್ ಹಾಕಿದೀವಿ. ಸೊ ಇದು ಹಾಕಿದ್ರೆ ನಿಮ್ಗೆ ಏನ್ ಪ್ರಯೋಜನ ಅಂದ್ರೆ, ನಿಮ್ ಸ್ಟಾಕ್ ಬಂದ್ಬಿಟ್ಟು ಮುಂದ್ಗಡೆ ಲೀನ್ ಆಗಿ ನೀವು ಕೂಡ್ಬೇಕಾಗಿತ್ತು. ಸೊ ಇದು ನಿಮ್ಗೆ ನಿಮ್ ಹತ್ರ ಬರುತ್ತೆ, ನಿಮ್ ಹತ್ರ ಅಡ್ಜಸ್ಟ್ಮೆಂಟ್ ಆಗಿದೆ. ಸೊ ನಿಮ್ ಬ್ಯಾಗ್ ಏನು ಪ್ರೆಷರ್ ಬೀಳಲ್ಲ, ಆರಾಮಾಗಿ ಓಡಿಸ್ಕೊಂಡಿರ್ಬೋದು, ಕಂಫರ್ಟೇಬಲ್ ಇರುತ್ತೆ ಅಂತ ಅನ್ಕೊಳ್ಳಿ. ಅದು ಬಿಟ್ರೆ ನೀವು ಬೋಬೋ ಮೊಬೈಲ್ ಹೋಲ್ಡರ್ ಚೂಸ್ ಮಾಡಿದೀರಾ, ದ ಟಾಪ್ ನಾಚ್ ಒನ್. ನಮ್ಮ ಅಂಗಡಿಲಿ ಇಡೀ ಆಲ್ ಓವರ್ ಇನ್ ಇಂಡಿಯಾ ಟಾಪ್ ನಾಚ್ ಇದೆ. ಇದು ಏನಂತಂದ್ರೆ ಸರ್, ಇದು ನಿಮ್ಗೆ 1 year ಗ್ಯಾರಂಟಿ ಬರುತ್ತೆ, ಪ್ಲಸ್ ಅಡ್ಜಸ್ಟೇಬಲ್, 360 ಡಿಗ್ರಿ ಅಡ್ಜಸ್ಟೇಬಲ್. ನೀವು ಯಾವಾಗ ಯೂಸ್ ಮಾಡ್ತೀರಾ ಅವಾಗಷ್ಟೇ ಹಾಕಿ ಇಟ್ಕೊಂಡು ಹೋಗ್ಬೋದು. ಬೇಡಾದಾಗ ಜಸ್ಟ್ ಇದನ್ನ ಪ್ಲಗ್ ಔಟ್ ಮಾಡಿ ಎತ್ಬಿಟ್ಟು ರಿಮೂವ್ ಮಾಡ್ಕೋಬಹುದು. ಸೊ ಯಾರು ಕದಿಯಕ್ಕಾಗಲ್ಲ, ಪ್ಲಸ್ ಸೇಫ್ ಇರುತ್ತೆ. ಯಾವಾಗ ಯೂಸ್ ಇರುತ್ತೆ ಅವಾಗಷ್ಟೇ ಹಾಕೋಬಹುದು. ಹಾ ಅಣ್ಣ. ಸೊ ಇನ್ನೊಂದು ಬಿಟ್ರೆ ನೀವು ಟಾಪ್ ಕ್ಯಾರಿಯರ್ ಹಾಕ್ಸ್ಕೊಂಡಿದ್ರಲ್ಲ, ಇದು ಬಂದ್ಬಿಟ್ಟು ನಿಮ್ಗೆ ವಿತ್ ಬ್ಯಾಕ್ ರೆಸ್ಟ್ ಬರುತ್ತೆ. ಸೊ ಪಿಲಿಯನ್ ಕೂತ್ರೆ ಅವ್ರಿಗೆ ಬ್ಯಾಕ್ ರೆಸ್ಟ್ ಸಿಗುತ್ತೆ. ಅದು ಆದ್ಮೇಲೆ ಇದ್ರಲ್ಲಿ ನೀವು ಟಾಪ್ ಬಾಕ್ಸ್ ಹಾಕ್ಸ್ಬೋದು, ಇಲ್ಲ ಅಂದ್ರೆ ನೀವು ಲಗೇಜ್ ಏನೇ ಮೌಂಟ್ ಮಾಡಿ ಅದನ್ನ ಈಸಿಲಿ ಟೈ ಮಾಡ್ಕೊಂಡು, ಬಂಜಿ ಕಾರ್ಡ್ ಬರುತ್ತಲ್ಲ ಅಣ್ಣ, ಅದರಿಂದ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಅಣ್ಣ, ಇದಕ್ಕೆ ನಾವು ರೆಕಮೆಂಡ್ ಮಾಡೋದು 7 kg ಇಂದ 8 kg ಅಷ್ಟೇ. ಅದ್ರ ಮೇಲೆ ಹಾಕಕ್ ನಾವು ರೆಕಮೆಂಡ್ ಮಾಡಲ್ಲ. ಏನಕ್ಕಂದ್ರೆ ಸ್ವಲ್ಪ ಚಾಸಿ ಮೇಲೆ ಎಫೆಕ್ಟ್ ಆಗುತ್ತೆ ಜಾಸ್ತಿ ಹಾಕಿದ್ರೆ. ಸೊ ವಿ ರೆಕಮೆಂಡ್ ಓನ್ಲಿ 6 to 7 kg ಅಷ್ಟೇ. ಅಷ್ಟು ಪರ್ಪಸ್ ಸರ್ವ್ ಆಗುತ್ತೆ. ನೋಡಿ, ಇವಾಗ ನಿಮ್ ಬ್ಯಾಕ್ ಪ್ಯಾಕ್ ಇರುತ್ತೆ ನಾರ್ಮಲಿ, ಇಲ್ಲ 1-2 ಡೇಸ್ಗೆ ಆಗೋಷ್ಟು ಲಗೇಜ್ ಇದ್ರ ಮೇಲೆ ಹಾಕೊಂಡು ಹೋಗ್ಬೋದು. ಟಾಪ್ ಬಾಕ್ಸ್ ಹಾಕ್ಬೋದು, ನೋಡ್ಬಿಟ್ಟು ಹಾಕ್ಬೇಕು ಟಾಪ್ ಬಾಕ್ಸ್. ಸೊ ಜಾಸ್ತಿ ದೊಡ್ಡದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಓಬಲ್ ಆಗುತ್ತೆ. ಅದು ನಿಮ್ ಗಾಡಿ ಮೇಲೆ ಡಿಪೆಂಡೆಂಟ್, ಮತ್ತೆ ಯಾವ ರೀತಿ ಮೌಂಟಿಂಗ್ ಇದೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಸೊ ಅದರ ಚಾಸಿ ಮೇಲೆ ಲೋಡ್ ಆಗುತ್ತೆ ಅಷ್ಟೇ. ಹೌದೌದು, ಇದ್ರ ಮೇಲೆ ಲೋಡ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದಲ್ಲ, ಇದ್ರ ಮೇಲೆ ಲೋಡ್ ಬೀಳುತ್ತೆ. ಓಕೆ. ಸೊ ಟೋಟಲ್ ಆಗಿ ಇವಾಗ 3 ಐಟಮ್ ಹಾಕಿದೀವಿ ಅಣ್ಣ. ಸೊ ಓಕೆ ಬ್ರದರ್, ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್ ಅಣ್ಣ. ಬಹಿಯ ಬರ್ತೀರಿ, ಯಾರ್ಯಾರು ನೋಡ್ತಿದ್ದೀರಾ ಎನಿ ಟೈಮ್ ಮೋಟೋ ಡ್ರಿಫ್ಟ್ ಬನ್ನಿ. ಸೊ ಇದು ಬಂದು ಸರ್ವ್ಯೂ. ಸೊ ಇದು ಬಂದು ಮೋಟೋ ಡ್ರಿಫ್ಟ್ ನ ಒಂದು ಗ್ಯಾರೇಜ್. ಸೊ ಶಾಪ್ ಬಂದು ನಿಮಗೆ ಫಸ್ಟ್ ಫ್ಲೋರ್ ಇದೆ, ಆಪೋಸಿಟ್ ಇದೆ. ಅನ್ಫಾರ್ಚುನೇಟ್ಲಿ ಇಲ್ಲಿಂದ ಆಚೆ ಮಾತಾಡಿರೋದೆಲ್ಲ ಕಂಪ್ಲೀಟ್ ಮ್ಯೂಟ್ ಆಗಿದೆ. ಸೊ ಗೋಪ್ರೋ ಮೈಕ್ ಇಶ್ಯೂಯಿಂದ, ಸೊ ಅದರಿಂದ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಇದು ಇವತ್ತಿನ ವೀಡಿಯೋ. ಸೊ ಮೋಟೋ ಡ್ರಿಫ್ಟಲ್ಲಿ ನಾನು 3 ಐಟಮ್ಸ್ನ ಹಾಕ್ಸ್ದೆ. ಒಂದು ಹ್ಯಾಂಡಲ್ ಬಾರ್, ಮೋಟೋ ಟಾರ್ಕ್ದು ಒಂದು ಹ್ಯಾಂಡಲ್ ಬಾರು, ಅದನ್ನು ಬಿಟ್ಟರೆ ನೆಕ್ಸ್ಟು ಬೋಬೋದು ಒಂದು ಮೊಬೈಲ್ ಹೋಲ್ಡ್ರು, ಜೊತೆಗೆ ಇನ್ನೊಂದು ಬಂದು ಟಾಪ್ ರ್ಯಾಕ್
ಬ್ಯಾಕ್ ರೆಸ್ಟು. ಸೊ ರೇರ್ ಪಿನಿಯನ್ಗೆ ಸಪೋರ್ಟಿವ್ ಆಗಿ ಒಂದು ಬ್ಯಾಕ್ ರೆಸ್ಟ್ ಬೇಕಿತ್ತು ನನಗೆ. ಸೊ ಅದು ಮತ್ತು ಈ ಒಂದು ಲಗೇಜ್ ಕ್ಯಾರಿಯರ್ ಕಮ್ ಟಾಪ್ ರ್ಯಾಕ್ ಪ್ಲೇಟ್ನ ಹಾಕ್ಸಿದ್ದೀನಿ. ಸೊ ಇದಿಷ್ಟು ಐಟಮ್ಸ್ಗಳು ನನಗೆ ಸ್ವಲ್ಪ ದುಬಾರಿ ಅಂತ ಅನಿಸ್ತು, ಬಟ್ ವರ್ತ್ ಇಟ್ ಅನಿಸ್ತು. ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ಓಕೆ ವರ್ತ್ ಇದೆ ಅಂತ ಅನಿಸ್ಬಿಟ್ಟು ಹಾಕ್ಸಿದ್ದು. ಜೊತೆಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಅಷ್ಟೇ. ಸೊ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಒಳ್ಳೆ ಪ್ರಾಡಕ್ಟ್ನ ತೋರಿಸ್ಬೇಕು ಅಂತ ತೋರಿಸ್ತಾ ಇರೋದು. ಸೊ ಮುಂಚೆ ನಾನು ನಾರ್ಮಲ್ ಮೊಬೈಲ್ ಯೂಸ್ ಮಾಡ್ತಿದ್ದೆ, ಒಂದು 200-300 ರುಪೀಸ್ದು. ಬಟ್ ಅದೇನಾಗಿತ್ತು ಅಂದರೆ ಅಷ್ಟು ಕ್ವಾಲಿಟಿ ಇರಲಿಲ್ಲ. ಸೊ ನಾನು ರೀಸೆಂಟಾಗಿ ಏನು ಕನ್ಯಾಕುಮಾರಿ ರೈಡ್ ಮಾಡಿದೆ. ಸೊ ಆ ಟೈಮಲ್ಲಿ ಸ್ವಲ್ಪ ಆ ಒಂದು ಮೊಬೈಲ್ ಕೈ ಕೊಟ್ಟು ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಅದೆಲ್ಲ ನೋಡಿಬಿಟ್ಟು ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಯಾವುದೇ ಥರ ನಾರ್ಮಲ್ ಮೊಬೈಲ್ ಆರ್ಡ್ರನ್ನ ಹಾಕ್ಸೋಕೆ ಹೋಗಿಲ್ಲ ಈ ಸಲ. ಸೊ ಕ್ವಾಲಿಟಿ ಆಗಿರೋದು ಚೆನ್ನಾಗಿರೋದು, ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿರಬೇಕು ಅಂತ ಈ ಒಂದು ಮೊಬೈಲ್ ಆರ್ಡ್ರನ್ನ ಹಾಕ್ಸಿದ್ದೀನಿ. ಜೊತೆಗೆ ಈ ಒಂದು ಮೊಬೈಲ್ ಆರ್ಡ್ರಲ್ಲಿ ಸೇಫರ್ ಸೈಡ್ ನಾವು ಈ ಒಂದು ಓಲ್ಡರ್ನ ಬಿಚ್ಕೊಂಡು ಹೋಗ್ಬೋದು. ಸೊ ಅದು ಒಂದು ನನಗೆ ಇಷ್ಟ ಆಯಿತು. ಸೊ ನಾರ್ಮಲ್ ಮೊಬೈಲ್ ಆರ್ಡ್ರಿಗಿಂತ ಇದು ಸ್ವಲ್ಪ ಜಾಸ್ತಿನೇ ಆಗಿದೆ ಪ್ರೈಸು, ಬಟ್ ವರ್ತ್ ಇಟ್. ಇನ್ನು ಅದು ಬಿಟ್ಟರೆ ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರ್ ಅಂತ ಬಂದಾಗ ಇದು ನನಗೆ ಸ್ವಲ್ಪ ಕಂಫರ್ಟ್ ಅನಿಸ್ತು. ಹಳೆ ಸ್ಟಾಕ್ ಹ್ಯಾಂಡಲ್ ಬಾರ್ಗಿಂತ ಇದೊಂದು ಸ್ವಲ್ಪ ಕಂಫರ್ಟ್ ಅನಿಸಿದೆ. ಸೊ ಅದಕ್ಕೋಸ್ಕರ ಇದನ್ನ ಚೇಂಜ್ ಮಾಡಿಸಿದೆ. ಇನ್ನು ಬ್ಯಾಕ್ ರೆಸ್ಟ್ ಬರೋದಾದ್ರೆ ನಾನು ಇಷ್ಟು ದಿನ ನಾರ್ಮಲಾಗಿ ಸೋಲೋ ರೈಡ್ ಮಾಡ್ತಾ ಇರೋದ್ರಿಂದ ಲಗೇಜ್ ಏನಿದ್ರು ನಾನು ರೇರ್ ಪಿನಿಯನ್ ಸೀಟ್ಗೆ ಕಟ್ಕೊಂಡು ಹೋಗ್ತಿದ್ದೆ. ಬಟ್ ಇವಾಗ ನಾನು ಸೋಲೋ ರೈಡಲ್ಲ, ಸೊ ವಿತ್ ಪಿನಿಯನ್ ರೈಡ್ ಮಾಡ್ತಿರೋದು. ಸೊ ನನ್ನ ನೆಕ್ಸ್ಟ್ ರೈಡ್ ಬಂದು ವಿತ್ ಪಿನಿಯನ್ನು. ಸೊ ಅದರಿಂದನೇ ಹಿಂದ್ಗಡೆ ಬ್ಯಾಕ್ ರೆಸ್ಟು ಜೊತೆಗೆ ಲಗೇಜ್ ಕಟ್ಕೊಳ್ಳೋಕ್ಕೆ ಒಂದು ಲಗೇಜ್ ಕ್ಯಾರಿಯರ್ ಕೂಡ ಹಾಕ್ಸಿರೋದು. ಸೊ ಅದು ಕೂಡ ಒಳ್ಳೆ ಕ್ವಾಲಿಟಿ ಇದೆ. ಸೊ ಏನು ಮೋಟೋ ಟಾರ್ಕ್ದು ಕ್ವಾಲಿಟಿ ನೋಡಿದೆ. ಸೊ ಸೇಮ್ ಮೆಟಲ್ ಕ್ವಾಲಿಟಿಯ ಒಂದು ಪ್ರಾಡಕ್ಟ್ ನನಗೆ ಮೋಟೋ ಟೆಕ್ಕಲ್ಲಿ ಸಿಕ್ತು. ಸೊ ಒಂದು ಪ್ರೈಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ವರ್ತ್ ಇಟ್ ಅಂತ ಅನಿಸ್ತು. ಸೊ ಇದು ಇವತ್ತಿನ ವಿಡಿಯೋ. ಸೊ ನೀವೇನಾರ ಒಂದು ಬೈಕ್ ಅಸೆಸರೀಸ್ ನೋಡ್ತಾ ಇದ್ದರೆ ಮೋಟೋ ಡ್ರಿಫ್ಟ್ನ ವಿಸಿಟ್ ಮಾಡಿ. ಸೊ ಸ್ವಲ್ಪ ದುಬಾರಿ ಅನಿಸಿದ್ರು ವರ್ತ್ ಇಟ್ ಅಂತ ನನ್ನೊಂದು ಒಪಿನಿಯನು. ಸೊ ಇದು ಇವತ್ತಿನ ವಿಡಿಯೋ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸೋಣ. ಸೊ ಮೇ ಬಿ ನನ್ನ ನೆಕ್ಸ್ಟ್ ವಿಡಿಯೋ ಬಂದು ರೈಡ್ ವಿಡಿಯೋನೇ ಆಗಿರುತ್ತೆ. ಸೊ ನೋಡೋಣ, ಏನಾರ ಇನ್ಫಾರ್ಮೇಷನ್ ಕೊಡಬೇಕು ಅನಿಸಿದ್ರೆ ಸ್ಟುಡಿಯೋ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ನಾರ್ಮಲಾಗಿ ರೈಡ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ರೈಡ್ ಅಪ್ಡೇಟ್ಗೆಲ್ಲ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದು ಸಂಚಾರಿ ಶಿವ ಅಂತ. ಸೊ ವಿತ್ ಪಿನ್ ಅಂತ ಅನ್ನಲ್ಲ, ಯಾರ ಜೊತೆ ಹೋಯ್ತಾ ಏನು ಎತ್ತ ಅಂತ ನಿಮಗೆ ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ಬೇಗ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ ಸಿಗೋಣ. ಧನ್ಯವಾದಗಳು.